ನಮಸ್ಕಾರ. ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸಚಿವ ಸಂಪುಟ ಸಮಿತಿ ಸಭೆ. ಅಫ್ಘಾನಿಸ್ತಾನ ಬೆಳವಣಿಗೆ ಕುರಿತು ಚರ್ಚೆ. ರಾಜತಾಂತ್ರಿಕ ಮೂಲಕ ಪರಿಸ್ಥಿತಿ ಎದುರಿಸಲು ನಿರ್ಧಾರ. ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳ ಸಾಂಸ್ಕೃತಿಕ ಪರಂಪರೆ ಮೇಲಿನ ದಾಳಿಗೆ ಭಾರತ ಖಂಡನೆ. ಭದ್ರತೆ, ಸುರಕ್ಷತೆ ಖಾತ್ರಿಪಡಿಸಲು ಆಗ್ರಹ. ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ 50% ಹುದ್ದೆಗಳ ಭರ್ತಿಗೆ ಕ್ರಮ. ಸಚಿವ ಬಿಸಿ ಪಾಟೀಲ್. ಪ್ರತಿ ಜಿಲ್ಲೆಯ ರೈತರ ಸಮಸ್ಯೆ ಆಲಿಸಿ ಸೂಕ್ತ ಪರಿಹಾರ. ಅನ್ನದಾತನ ಅಭ್ಯುದಯಕ್ಕೆ ಕೇಂದ್ರದಿಂದ 1,31,000 ಕೋಟಿ ರೂಪಾಯಿ ಮೀಸಲು. ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಅಫ್ಘಾನಿಸ್ತಾನದಲ್ಲಿ ಬದಲಾದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ರಕ್ಷಣೆಗೆ ಸಂಬಂಧಿಸಿದ ಕೇಂದ್ರ ಸಚಿವ ಸಂಪುಟ ಸಮಿತಿ ಸಭೆ ನಡೆಯಿತು. ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ರಕ್ಷಣಾ ಇಲಾಖೆ, ಗೃಹ ಇಲಾಖೆ ಮತ್ತು ವಿದೇಶಾಂಗ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಅಫ್ಘಾನಿಸ್ತಾನದಲ್ಲಿ ಉಂಟಾಗಿರುವ ಹಠಾತ್ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಎದುರಿಸುವ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಪ್ರಸ್ತುತ ಅಫ್ಘಾನಿಸ್ತಾನದಲ್ಲಿರುವ ಭಾರತೀಯರನ್ನು ವಾಪಸ್ ಕರೆತರುವುದು ಮೊದಲ ಆದ್ಯತೆಯಾಗಿದೆ. ಈಗಾಗಲೇ ಒಂದು ವಿಮಾನದ ಮೂಲಕ ರಾಯಭಾರ ಕಚೇರಿಯ ಸಿಬ್ಬಂದಿ ಸೇರಿದಂತೆ ಸುಮಾರು 140 ಮಂದಿಯನ್ನು ಭಾರತಕ್ಕೆ ಕರೆತರಲಾಗಿದೆ. ಉಳಿದ ಭಾರತೀಯರನ್ನು ಕರೆತರುವುದು ಮತ್ತು ಇತರೆ ರಾಷ್ಟ್ರಗಳ ಸಹಕಾರದೊಂದಿಗೆ ಅಲ್ಲಿಂದ ಸ್ಥಳಾಂತರ ಮಾಡುವುದು ಸೇರಿದಂತೆ ಹಲವು ವಿಚಾರಗಳ ಕುರಿತು ಚರ್ಚಿಸಲಾಯಿತು. ಅಫ್ಘಾನಿಸ್ತಾನದಲ್ಲಿ ಉಂಟಾಗಿರುವ ಬಿಕ್ಕಟ್ಟು ಮತ್ತು ಅದರಿಂದ ಎದುರಾಗಿರುವ ಸವಾಲುಗಳನ್ನು ರಾಜತಾಂತ್ರಿಕ ನಡೆ ಮೂಲಕ ಎದುರಿಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಫ್ರಾನ್ಸ್ನ ವಿದೇಶಾಂಗ ಸಚಿವ ಜೀನ್ ಯೂಸ್ ಲಿ ಡ್ರೈನ್ ಅವರೊಂದಿಗೆ ಅಫ್ಘಾನಿಸ್ತಾನದಲ್ಲಿನ ಪರಿಸ್ಥಿತಿ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಟ್ವೀಟ್ನಲ್ಲಿ ಈ ವಿಷಯ ತಿಳಿಸಿರುವ ಎಸ್ ಜೈಶಂಕರ್, ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತ ಮತ್ತು ಫ್ರಾನ್ಸ್ ದೇಶಗಳು ಸಮನ್ವಯ ಮತ್ತು ಸಹಕಾರದೊಂದಿಗೆ ಮುಂದುವರಿಯಲಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಕಾಬೂಲ್ನಿಂದ ಪ್ಯಾರಿಸ್ಗೆ 21 ಭಾರತೀಯರನ್ನು ಸ್ಥಳಾಂತರಿಸಲು ನೆರವಾದ ಫ್ರಾನ್ಸ್ ದೇಶಕ್ಕೆ ವಿದೇಶಾಂಗ ಸಚಿವರಿಗೆ ಎಸ್ ಜೈಶಂಕರ್ ಧನ್ಯವಾದ ಹೇಳಿದ್ದಾರೆ. ಅಫ್ಘಾನಿಸ್ತಾನವನ್ನು ತಾಲಿಬಾನ್ ತನ್ನ ತೆಕ್ಕೆಗೆ ತೆಗೆದುಕೊಂಡ ಬೆನ್ನಲ್ಲೇ ಅಲ್ಲಿನ ಸರ್ಕಾರದ ಮೊದಲ ಉಪರಾಷ್ಟಪತಿ ಅಮ್ರುಲ್ಲಾ ಸಲೇಹಾತ್ ತಮ್ಮನ್ನು ದೇಶದ ನಿಯೋಜಿತ ಅಧ್ಯಕ್ಷರಾಗಿ ಸ್ವಯಂ ಘೋಷಣೆ ಮಾಡಿಕೊಂಡಿದ್ದಾರೆ. ಅಫ್ಘಾನಿಸ್ತಾನದ ಪ್ರಸ್ತುತ ಸಂವಿಧಾನದ ಪ್ರಕಾರ ರಾಷ್ಟಪತಿಯ ಗೈರು ಹಾಜರಿಯಲ್ಲಿ ಈ ನಿರ್ಧಾರ ಕೈಗೊಳ್ಳಬಹುದಾಗಿದೆ. ಕಾಬೂಲ್ ಅನ್ನು ತಾಲಿಬಾನ್ ವಶಪಡಿಸಿಕೊಂಡ ಕಾರಣ ಅಧ್ಯಕ್ಷ ಅಶ್ರಫ್ ಘನಿ ದೇಶ ತೊರೆದಿರುವ ಹಿನ್ನೆಲೆಯಲ್ಲಿ ಅಫ್ಘಾನಿಸ್ತಾನದಲ್ಲೇ ವಾಸಿಸುತ್ತಿರುವ ಸಲೇಹಾ ಅವರು ತಮ್ಮನ್ನು ನಿಯೋಜಿತ ಅಧ್ಯಕ್ಷರಾಗಿ ಘೋಷಿಸಿಕೊಂಡಿದ್ದಾರೆ. ಅಲ್ಲದೆ ಸರ್ಕಾರ ನಡೆಸಲು ಎಲ್ಲಾ ಪ್ರಮುಖ ನಾಯಕರ ಬೆಂಬಲ ಯಾಚಿಸಿದ್ದು, ಹಲವು ಹಿರಿಯ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ದಾಗಿ ಟ್ವಿಟರ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳ ಸಾಂಸ್ಕೃತಿಕ ಪರಂಪರೆಯ ಮೇಲಿನ ದಾಳಿಗಳು ಆ ರಾಷ್ಟ್ರದಲ್ಲಿ ಅಸಹಿಷ್ಣುತೆ ಹೆಚ್ಚುತ್ತಿರುವುದು ಸಂಕೇತವಾಗಿದೆ ಎಂದು ಭಾರತ ಟೀಕಿಸಿದೆ. ಲಾಹೋರ್ನಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಪ್ರತಿಮೆ ಮೇಲಿನ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಅರಿಂದಮ್ ಬಾಗ್ಚಿ, 2019ರಲ್ಲಿ ಅನಾವರಣಗೊಂಡಿರುವ ಈ ಪ್ರತಿಮೆಯ ಮೇಲೆ ಇದೀಗ 3ನೇ ಬಾರಿಗೆ ದಾಳಿ ನಡೆಸಲಾಗಿದೆ. ಇದು ಅಲ್ಪಸಂಖ್ಯಾತ ಸಮುದಾಯಗಳ ಮೇಲಿನ ಗೌರವದ ಕೊರತೆಯನ್ನು ತೋರಿಸುತ್ತದೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳ ಮಂದಿರಗಳು, ಸಾಂಸ್ಕೃತಿಕ ಪರಂಪರೆ, ಖಾಸಗಿ ಆಸ್ತಿಗಳ ಮೇಲಿನ ದಾಳಿ ಆತಂಕಕಾರಿಯಾಗಿ ಹೆಚ್ಚುತ್ತಿವೆ ಎಂದು ಹೇಳಿರುವ ಅರಿಂದಮ್ ಬಾಗ್ಚಿ, 12 ದಿನಗಳ ಹಿಂದೆಯಷ್ಟೇ ರಹೀಂ ಯಾರ್ ಖಾನ್ನಲ್ಲಿರುವ ಹಿಂದೂ ದೇವಾಲಯದ ಮೇಲೆ ದಾಳಿ ನಡೆಸಲಾಗಿತ್ತು ಎಂದು ಉಲ್ಲೇಖಿಸಿದ್ದಾರೆ. ತಮ್ಮ ದೇಶದಲ್ಲಿನ ಅಲ್ಪಸಂಖ್ಯಾತರ ಭದ್ರತೆ ಮತ್ತು ಸುರಕ್ಷತೆ ಖಾತ್ರಿಪಡಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಇದೇ ವೇಳೆ ಪಾಕಿಸ್ತಾನ ಸರ್ಕಾರವನ್ನು ಭಾರತ ಒತ್ತಾಯಿಸಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ವಿವಿಧ ಗ್ರಾಮಗಳಿಗೆ ಕೃಷಿ ಸಚಿವ ಬಿಸಿ ಪಾಟೀಲ್ ನಿನ್ನೆ ಭೇಟಿ ನೀಡಿ ಬೆಳೆ ವೀಕ್ಷಣೆ ಮಾಡಿದರು. ಇದೇ ವೇಳೆ ಡ್ರೋನ್ ಮೂಲಕ ದ್ರವರೂಪದ ರಸಗೊಬ್ಬರ ಸಿಂಪಡಣೆ ಪ್ರಾತ್ಯಕ್ಷಿಕೆಗೆ ಚಾಲನೆ ನೀಡಿದರು.
ಬಳಿಕ ಅವರು ಕೃಷಿ ಇಲಾಖೆಯಲ್ಲಿ ಶೇಕಡಾ 50ರಷ್ಟು ಹುದ್ದೆಗಳು ಖಾಲಿ ಇದ್ದು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು. ರಾಜ್ಯದಲ್ಲಿ ಸುಮಾರು 2.10 ಕೋಟಿ ರೈತರ ತಾಕುಗಳಿದ್ದು ಕಳೆದ ವರ್ಷ 80 ಲಕ್ಷ ತಾಕುಗಳಲ್ಲಿ ರೈತರೇ ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಯ ವಿವರ ದಾಖಲಿಸಿದ್ದಾರೆ. 2021-22ನೇ ಸಾಲಿನ ಮುಂಗಾರು ಹಂಗಾಮಿಗೆ ಸಂಪೂರ್ಣವಾಗಿ ರೈತರಿಂದಲೇ ಬೆಳೆ ಸಮೀಕ್ಷೆ ಕಾರ್ಯ ಮಾಡಿಸುವ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಲಾಗಿದೆ ಎಂದು ತಿಳಿಸಿದರು. ನನ್ನ ಬೆಳೆ ನನ್ನ ಹಕ್ಕು ರೈತರ ಬೆಳೆ ಸಮೀಕ್ಷೆಗೆ ಕೇಂದ್ರ ಸರ್ಕಾರ ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಕೇಂದ್ರದ ಕೃಷಿ ಸಚಿವರು ದೇಶಾದ್ಯಂತ ಎಲ್ಲ ರಾಜ್ಯಗಳಿಗೂ ಬೆಳೆ ಸಮೀಕ್ಷೆ ಕಾರ್ಯ ವಿಸ್ತರಿಸಲು ಚಿಂತನೆ ನಡೆಸಿದ್ದಾರೆ ಎಂದು ಬಿಸಿ ಪಾಟೀಲ್ ಹೇಳಿದರು. ಮುಂದಿನ ದಿನಗಳಲ್ಲಿ ರಾಜ್ಯದ ಪ್ರತಿ ಜಿಲ್ಲೆಗಳಿಗೆ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮೈಸೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಜನಾಶೀರ್ವಾದ ಕಾರ್ಯಕ್ರಮಕ್ಕೂ ಮುನ್ನ ಚಾಮುಂಡಿ ದೇವಾಲಯಕ್ಕೆ ಭೇಟಿ ನೀಡಿ ಬಳಿಕ ಅವರು ಒಂದೊಂದು ಜಿಲ್ಲೆಯ ರೈತರ ಸಮಸ್ಯೆಗಳು ಭಿನ್ನವಾಗಿದ್ದು ಆಯಾ ಜಿಲ್ಲೆಗಳಿಗೆ ತೆರಳಿ ಕೂಲಂಕುಷವಾಗಿ ರೈತರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸಲಾಗುವುದು ಎಂದರು. ದೇಶದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಜಾರಿಗೊಳಿಸಲಾಗಿದ್ದ ಲಾಕ್ಡೌನ್ ಬಳಿಕ ಹೆಚ್ಚಿನ ಸಂಖ್ಯೆಯ ಯುವಕರು ಹಳ್ಳಿಗಳತ್ತ ತೆರಳಿ ಕೃಷಿ ಚಟುವಟಿಕೆಗಳತ್ತ ಮುಖ ಮಾಡಿದ್ದಾರೆ. ಇದರಿಂದಾಗಿ ಹಿಂದೆಂದಿಗಿಂತಲೂ ಈ ಬಾರಿ ಅಧಿಕ ಪ್ರಮಾಣದ ಆಹಾರ ಧಾನ್ಯ ಉತ್ಪಾದನೆಯಾಗಿದೆ ಎಂದು ತಿಳಿಸಿದರು. ಚಿಕ್ಕಮಗಳೂರಿಗೆ ಹೋದ್ರೆ ಕಾಫಿ ಮತ್ತು ಅಡಿಕೆ ಬಗ್ಗೆ ಮಾತಾಡಬೇಕು, ಇಲ್ಲಿ ಬಂದ್ರೆ ಬೇರೆ ಬೆಳೆ ಬಗ್ಗೆ ಮಾತಾಡಬೇಕು. ಆಯಾಯ ಜಿಲ್ಲೆಗಳಲ್ಲಿ ಕೂತ್ಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಮೂಲಕ ಏನೇನನ್ನ ಮಾಡಬಹುದು ಅದೆಲ್ಲವನ್ನ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಅದನ್ನು ತಳಮಟ್ಟಕ್ಕೆ ತಲುಪಿಸುವಂಥದ್ದು ಮಾಡ್ತೀನಿ. ಸುದ್ದಿಗಾರರೊಂದಿಗೆ ಅವರು ದೇಶದ ರೈತರ ಅಭ್ಯುದಯಕ್ಕಾಗಿ ಕೇಂದ್ರ ಸರ್ಕಾರ 1,31,000 ಕೋಟಿ ರೂಪಾಯಿ ಮೀಸಲಿರಿಸಿದ್ದು ಖಾದ್ಯ ತೈಲದಲ್ಲಿ ಸ್ವಾವಲಂಬನೆ ಸಾಧಿಸಲು ಹಲವು ಯೋಜನೆ ರೂಪಿಸಲಾಗಿದೆ ಎಂದರು. ಆಹಾರ ಉತ್ಪಾದನೆಯಲ್ಲಿ ಭಾರತ ಸ್ವಾವಲಂಬಿ ಸಾಧಿಸುವ ಉದ್ದೇಶದೊಂದಿಗೆ ಕೇಂದ್ರ ಸರ್ಕಾರ ಇದಕ್ಕೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದೆ. ಆಹಾರ ರಫ್ತಿನಲ್ಲಿ ದೇಶವು 9ನೇ ಸ್ಥಾನಕ್ಕೆ ತಲುಪಿರುವುದು ತಮ್ಮ ಸರ್ಕಾರದ ಸಾಧನೆಯಾಗಿದೆ ಎಂದು ತಿಳಿಸಿದರು. 2013 ಮತ್ತು 14ರ ದೇಶದ ಕೃಷಿ ಬಜೆಟ್ ಅನ್ನು ಒಂದ್ಸರಿ ತೆಗೆದು ನೋಡಬೇಕು. 2013-14ರ ಕೃಷಿ ಬಜೆಟ್ ಅಂದ್ರೆ ಗೂಗಲ್ ಅಲ್ಲೂ ಬರುತ್ತೆ, ನಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅವತ್ತು ಕೃಷಿಗಾಗಿ ಮೀಸಲಿಟ್ಟಂತ ಹಣ ಕೇವಲ 21,000 ಕೋಟಿ ರೂಪಾಯಿ ಮಾತ್ರ. ತುಮಕೂರು ಜಿಲ್ಲೆಯ ಕರೀಕೆರೆ ಗ್ರಾಮದ ವಿದ್ಯಾರ್ಥಿ ಆನಂದ್ ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ವಿದ್ಯುತ್ ಅವಘಡದಿಂದ ಮೃತಪಟ್ಟ ಕುಟುಂಬದವರಿಗೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸಾಂತ್ವನ ಹೇಳಿ 1 ಲಕ್ಷ ರೂಪಾಯಿಗಳ ಪರಿಹಾರ ವಿತರಿಸಿದರು. ಬಳಿಕ ಅವರು ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. 9 ಮತ್ತು 10ನೇ ತರಗತಿ ಆರಂಭಕ್ಕೆ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದ್ದು ಕೋವಿಡ್-19 ನಿಯಮಾವಳಿಗಳನ್ನು ಅನುಸರಿಸಿ ತರಗತಿಗಳನ್ನು ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರು. ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಹಿಂದಿನ ವರ್ಷವೇ ನಡೆದಿದ್ದು ಈ ವರ್ಷ ನೂತನ ನಿಯಮದಡಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು. ರಾಜ್ಯದಲ್ಲಿ ಗಣಿತ, ವಿಜ್ಞಾನ ಮತ್ತು ಇಂಗ್ಲಿಷ್ ವಿಷಯಗಳ ಶಿಕ್ಷಕರ ಕೊರತೆ ಇದ್ದು ಈ ವಿಷಯಗಳ ಶಿಕ್ಷಕರ ನೇಮಕಕ್ಕೆ ಹೆಚ್ಚು ಒತ್ತು ನೀಡಲಾಗುವುದು ಎಂದು ಹೇಳಿದರು. ಸೋಷಿಯಲ್ ಮತ್ತು ಬೇರೆ ಕನ್ನಡ ಈ ಸಬ್ಜೆಕ್ಟ್ಗಳಲ್ಲಿ ಕೊರತೆ ಇಲ್ಲ. ನಮ್ಗೆ ಕೊರತೆ ಇರುವಂಥದ್ದು 2 ಸಬ್ಜೆಕ್ಟು, ಮ್ಯಾಥ್ಸು ಮತ್ತು ಇಂಗ್ಲೀಷು. ಅದಕ್ಕೆ ಎಲ್ಲ ಥರದ ಪರಿಹಾರ ಕಂಡುಹಿಡಿಯುವಂಥ ಪ್ರಯತ್ನ ಮಾಡ್ತಿದ್ದೀವಿ. ರಾಯಚೂರು ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗೀಯ ಮಟ್ಟದ ಕಾಂಗ್ರೆಸ್ ಸಮಾವೇಶವನ್ನು ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಸಮಾವೇಶದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಡಿಕೆ ಶಿವಕುಮಾರ್, ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಪಕ್ಷ ಜನರ ಪರವಾಗಿ ಕೆಲಸ ಮಾಡಿದೆ. ಕೋವಿಡ್ನಿಂದ ಮೃತಪಟ್ಟ ಕುಟುಂಬಗಳಿಗೆ ಸಹಾಯ ಹಸ್ತ ನೀಡಲಾಗುತ್ತಿದೆ. ಸರ್ಕಾರ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಿಲ್ಲ. ಮುಂಬರುವ ಚುನಾವಣೆಯಲ್ಲಿ ಜನತೆ ತಮ್ಮ ಪಕ್ಷವನ್ನು ಬಹುಮತದಿಂದ ಗೆಲ್ಲಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು.
ಕಾಂಪನ್ಸೇಷನ್ ಕೊಟ್ಟು ಸಹಾಯ ಹಸ್ತ ಕಾರ್ಯಕ್ರಮ ಅಂತೇಳಿ ಮನೆಗೆ ಹೋಗಿ ಬರ್ತಾ ಇದ್ದಾರೆ. ಯಾರು ಉದ್ಯೋಗ ಕಳ್ಕೊಂಡಿದ್ದಾರೆ, ಯಾರು ರೈತರಿಗೆ ಕಾಂಪನ್ಸೇಷನ್ ಕೊಟ್ಟಿಲ್ಲ, ಅದೆಲ್ಲ ಪಟ್ಟಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ರಣದೀಪ್ ಸಿಂಗ್ ಸುರ್ಜೇವಾಲಾ ತಮ್ಮ ಪಕ್ಷದಲ್ಲಿರುವ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಿಕೊಂಡು ಪಕ್ಷವನ್ನು ಸಮಗ್ರವಾಗಿ ಬಲಪಡಿಸಲಾಗುತ್ತಿದೆ. ಈಗಿನ ಸರ್ಕಾರ ಕಲ್ಯಾಣ ಕರ್ನಾಟಕ ವಿರೋಧಿ ಸರ್ಕಾರವಾಗಿದೆ ಎಂದು ಆರೋಪಿಸಿದರು. अगर जिले में कहीं कहीं कुछ मतभेद हैं जो मनभेद में ना बदल जाए, उनको जिला की बैठक करके दूर करना हम सबका लक्ष्य यही था. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇತ್ತೀಚೆಗೆ ಆಯೋಜಿಸಿದ್ದ ಲೋಕ್ ಅದಾಲತ್ ಮೂಲಕ 3,88,981 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಪ್ರಾಧಿಕಾರದ ಅಧ್ಯಕ್ಷರೂ ಆದ ಹೈಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಹೇಳಿದ್ದಾರೆ. ಆಗಸ್ಟ್ 14 ಮತ್ತು 16ರಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ 2021-22ನೇ ಸಾಲಿನ 2ನೇ ಲೋಕ್ ಅದಾಲತ್ ಕುರಿತು ಮಾಹಿತಿ ನೀಡಿದ ನ್ಯಾಯಮೂರ್ತಿಗಳು, ವಾಣಿಜ್ಯ ದಾವೆಗಳು, ಮೋಟಾರು ವಾಹನ ಕಾಯ್ದೆಯಲ್ಲಿನ ವಿಮಾ ಪರಿಹಾರ, ಕೌಟುಂಬಿಕ ಪ್ರಕರಣಗಳು ಸೇರಿದಂತೆ ವಿವಿಧ ವ್ಯಾಜ್ಯಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದು ಹೇಳಿದರು. ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವ ಮೂಲಕ 907,65,59,025 ರೂಪಾಯಿಗಳನ್ನು ಪರಿಹಾರದ ಮೂಲಕ ನೀಡಲಾಗಿದೆ. ಅದೇ ರೀತಿ 25,75,03,546 ರೂಪಾಯಿಗಳನ್ನು ದಂಡ ರೂಪದಲ್ಲಿ ವಸೂಲಿ ಮಾಡಲಾಗಿದೆ ಎಂದು ತಿಳಿಸಿದರು. ಲೋಕ್ ಅದಾಲತ್ನಲ್ಲಿ 3,88,981 ಪ್ರಕರಣಗಳು ಇತ್ಯರ್ಥಗೊಂಡ ಪರಿಣಾಮ ವೇತನ ಸೇರಿದಂತೆ ಇತರೆ ವೆಚ್ಚಗಳಲ್ಲಿ ಸರ್ಕಾರಕ್ಕೆ 177,94,29,748 ಕೋಟಿ ರೂಪಾಯಿ ಉಳಿತಾಯವಾಗಿದೆ ಎಂದು ಹೇಳಿದರು. ಬೆಂಚ್ಗಳಿಗೆ ನಾವು ಕಳಿಸ್ಕೊಟ್ಟಿದ್ವು. ಅದರಲ್ಲಿ 3,55,730 ಪ್ರಕರಣಗಳು ಇತ್ಯರ್ಥ ಆದವು. ಇದು ನಮಗೆ ತಿಳಿದಾಗೆ ಇದು ರಾಷ್ಟ್ರದಲ್ಲೇ ಪ್ರಥಮ ಬಾರಿಗೆ ಈ ದೊಡ್ಡ ಮೊತ್ತದಲ್ಲಿ ಇಷ್ಟು ಪ್ರಕರಣಗಳು ಒಂದೇ ದಿವಸ ಇತ್ಯರ್ಥ ಆಯಿತು ಅಂತ ಹೇಳೋದಕ್ಕೆ ನಾವು ಬಹಳ ಸಂತೋಷ ಪಡ್ತೀವಿ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಹಿಮಾಲಯ ಪರ್ವತಾರೋಹಣ ಸಂಸ್ಥೆ HMI ಸಿಕ್ಕಿಂನ 4 ಪರ್ವತ ಶಿಖರಗಳಲ್ಲಿ ಕಳೆದ ಏಪ್ರಿಲ್ನಲ್ಲಿ ಆಯೋಜಿಸಿದ್ದ ಕ್ಲೈಂಬಥಾನ್ನ ಧ್ವಜ ಪಯಣಕ್ಕೆ ನಿನ್ನೆ ಚಾಲನೆ ನೀಡಿದರು. HMIನ ಪರ್ವತಾರೋಹಿಗಳು ಸ್ವಾತಂತ್ರ್ಯ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಉದ್ದೇಶದಿಂದ ಹಿಮಾಲಯದ ಪರ್ವತ ಶಿಖರಗಳ ಮೇಲೆ ಕಳೆದ ಏಪ್ರಿಲ್ನಲ್ಲಿ 7,500 ಚದರ ಅಡಿ ಅಳತೆಯ ಬೃಹತ್ ಧ್ವಜಾರೋಹಣವನ್ನು ಮಾಡಿರುವುದನ್ನು ಅವರು ಶ್ಲಾಘಿಸಿದರು. ಈ ರಾಷ್ಟ್ರಧ್ವಜ ಜನಾಕರ್ಷಣೆಯ ಕೇಂದ್ರ ಬಿಂದುವಾಗಲಿದ್ದು, ಇದನ್ನು ನೋಡಲು ಕೋಟ್ಯಾಂತರ ಜನ ಬರಲಿದ್ದು, ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಇದೊಂದು ಸ್ಮರಣಾರ್ಹ ಘಟನೆಯಾಗಲಿದೆ ಎಂದು ಅವರು ಬಣ್ಣಿಸಿದರು. शानदार काम आप लोगों ने किया है और यह फैसला जो किया है कि हम इसको हिंदुस्तान के कई ऐसे लोकेशंस आपने आइडेंटिफाई किए हैं जहां ले जाएंगे और भारत की राजधानी दिल्ली में भी इसको हम ले आएंगे. मैं समझता हूं कि करोड़ों की संख्या में लोग इस झंडे को देखने के लिए आएंगे. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಾಹನ ಗುಜರಿ ನೀತಿಯಡಿ ಹಳೆಯ ವಾಹನಗಳನ್ನು ಗುಜರಿಗೆ ಹಾಕಿ ಹೊಸ ವಾಹನ ಖರೀದಿಸುವವರಿಗೆ 5% ರಿಯಾಯಿತಿ ನೀಡುವ ಕುರಿತು ವಾಹನ ಉತ್ಪಾದನಾ ಕಂಪನಿಗಳೊಂದಿಗೆ ಸಮಾಲೋಚನೆ ನಡೆಸಲಾಗುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಗುಜರಿ ನೀತಿ ಕುರಿತಂತೆ ಸುದ್ದಿಗಾರರೊಂದಿಗೆ, ಗುಜರಿ ನೀತಿ ಜಾರಿಯಾದ ಬಳಿಕ ಹೊಸ ವಾಹನ ಖರೀದಿಸುವವರ ಸಂಖ್ಯೆಯಲ್ಲಿ 25% ರಿಂದ 30% ಹೆಚ್ಚಾಗಲಿದೆ. ಇದರಿಂದ ಕಂಪನಿಗಳಿಗೆ ಉತ್ಪಾದನಾ ವೆಚ್ಚವೂ ಕಡಿಮೆಯಾಗಲಿದೆ. ಜೊತೆಗೆ ಕೇಂದ್ರ ಸರ್ಕಾರವು ಕೆಲವು ವಿನಾಯಿತಿಗಳನ್ನು ಕಂಪನಿಗಳಿಗೆ ನೀಡುತ್ತಿದ್ದು, ಹಳೆಯ ವಾಹನಗಳನ್ನು ಗುಜರಿಗೆ ಹಾಕಿ ಆ ಕುರಿತು ಪ್ರಮಾಣ ಪತ್ರ ಪಡೆದು ಹೊಸ ವಾಹನ ಖರೀದಿಸುವವರಿಗೆ 5% ವಿನಾಯಿತಿ ನೀಡುವಂತೆ ವಾಹನ ಉತ್ಪಾದನಾ ಕಂಪನಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಇದರೊಂದಿಗೆ 100 ಕಿಲೋಮೀಟರ್ಗೆ ಒಂದರಂತೆ ವಾಹನಗಳ ಗುಜರಿ ಕೇಂದ್ರಗಳನ್ನು ತೆರೆಯುವುದು, ಫಿಟ್ನೆಸ್ ಕೇಂದ್ರಗಳನ್ನು ಆರಂಭಿಸುವ ಕುರಿತಂತೆಯೂ ಯೋಜಿಸಲಾಗಿದೆ. ಇದರಿಂದ ಹಲವು ಮಂದಿಗೆ ಉದ್ಯೋಗಾವಕಾಶ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟರು.
ಗುಜರಿ ನೀತಿ ಜಾರಿಯಾದ ಬಳಿಕ ಭಾರತದಲ್ಲಿ ಆಟೋಮೊಬೈಲ್ ಉದ್ಯಮದಲ್ಲಿ ಭಾರೀ ಬೆಳವಣಿಗೆಯಾಗಲಿದೆ. ಕಚ್ಚಾ ವಸ್ತುಗಳ ಬೆಲೆ ಇತರೆ ದೇಶಗಳಿಗಿಂತ ಭಾರತದಲ್ಲಿ ಕಡಿಮೆ ಇದ್ದು, ಅತಿ ಕಡಿಮೆ ವೆಚ್ಚದಲ್ಲಿ ವಾಹನಗಳನ್ನು ಉತ್ಪಾದಿಸಲು ಅವಕಾಶವಿದ್ದು, ಇದನ್ನು ಬಳಸಿಕೊಂಡು ವಾಹನ ರಫ್ತು ಪ್ರಮಾಣವನ್ನು ಗಣನೀಯವಾಗಿ ಹೆಚ್ಚಿಸಿಕೊಳ್ಳಬಹುದಾಗಿದೆ ಎಂದು ಹೇಳಿದರು. हमारी पावर कॉस्ट, हमारी रॉ मटेरियल कॉस्ट उसकी तुलना में कम है. जैसे मैंने कहा कि अमेरिका में 2 लाख टन स्टील का भाव है और हमारे यहाँ भी 60,000 रुपए टन है. तो अमेरिका में अगर जो गाड़ी बनाएगा वो 2 लाख टन का रुपए से स्टील लेगा और हमारे देश में लेगा वो 60,000 रुपए के कर रहा है. तो हम तो 60,000 को भी 40,000 करना चाहते हैं. तो हमारे यहाँ रॉ मटेरियल की कॉस्ट कम करने से हम वर्ल्ड मार्केट में हमारा कॉम्पिटिटिवनेस बढ़ेगा. अभी आप पोर्ट पे जाओगे तो मुंबई में बीपीटी पे जाओ, ऐसे हजारों गाड़ियां खड़ी है. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 1,298 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 29,31,827ಕ್ಕೆ ಏರಿಕೆಯಾಗಿದೆ. 1,833 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 28,73,281ಕ್ಕೆ ತಲುಪಿದೆ. ನಿನ್ನೆ 32 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 37,039ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 21,481 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 340 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,33,512ಕ್ಕೆ ಏರಿಕೆಯಾಗಿದೆ. 471 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಒಟ್ಟು 12,09,647 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 7,913 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 10 ಮಂದಿ ಮೃತಪಟ್ಟಿದ್ದು, ಇದುವರೆಗೂ ಒಟ್ಟು 15,951 ಮಂದಿ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ, ಬೀದರ್ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ನಿನ್ನೆ ಯಾವುದೇ ಸೋಂಕು ಪ್ರಕರಣಗಳು ಪತ್ತೆಯಾಗಿಲ್ಲ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ದೇಶದಲ್ಲಿ ನಡೆಯುತ್ತಿರುವ ವಿಶ್ವದ ಅತಿದೊಡ್ಡ ಕೋವಿಡ್-19 ಲಸಿಕೆ ಅಭಿಯಾನದಲ್ಲಿ ಭಾರತ 56 ಕೋಟಿಗೂ ಅಧಿಕ ಜನರಿಗೆ ಲಸಿಕೆ ನೀಡುವ ಮೂಲಕ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಈವರೆಗೆ 56,94,581 ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ನಿನ್ನೆ ಒಂದೇ ದಿನ ಸುಮಾರು 50 ಲಕ್ಷ ಮಂದಿಗೆ ಲಸಿಕೆ ವಿತರಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. 18 ರಿಂದ 44 ವರ್ಷದೊಳಗಿನ 27,45,000ಕ್ಕೂ ಅಧಿಕ ಮಂದಿಗೆ ಮೊದಲ ಡೋಸ್ ಹಾಗೂ 5,33,000 ಮಂದಿಗೆ ಎರಡನೇ ಡೋಸ್ ಲಸಿಕೆ ನೀಡಲಾಗಿದೆ. ದೇಶಾದ್ಯಂತ ಈ ವಯೋಮಿತಿಯ 20,50,00,000ಕ್ಕೂ ಅಧಿಕ ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಪ್ರಸ್ತುತ ದೇಶದಲ್ಲಿ ಕೊರೋನಾ ಸೋಂಕಿತರ ಚೇತರಿಕೆಯ ಪ್ರಮಾಣ 97.51ಕ್ಕೆ ಏರಿಕೆಯಾಗಿದೆ. ಸಕ್ರಿಯ ಪ್ರಕರಣಗಳು 1.15ರಷ್ಟಿದ್ದರೆ ಮರಣ ಪ್ರಮಾಣ 1.34ರಷ್ಟಿದೆ ಎಂದು ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ. ಕೋಲಾರ ನಗರದ ಪಶ್ಚಿಮ ದಿಕ್ಕಿನಲ್ಲಿರುವ ಶತಶೃಂಗ ಪರ್ವತ ಶ್ರೇಣಿಯ ಅಂತರಗಂಗೆಯಲ್ಲಿ ಸತತ ಮಳೆಯಾಗುತ್ತಿದ್ದು, ಜಲಪಾತ ಸೃಷ್ಟಿಯಾಗಿದೆ. ಹಚ್ಚ ಹಸಿರಿನಿಂದ ಕೂಡಿದ ತಂಪು ವಾತಾವರಣದಿಂದಾಗಿ ಅಂತರಗಂಗೆಯ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಕೋವಿಡ್ನಿಂದಾಗಿ ಪ್ರವಾಸಿಗರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಗಿರಿಧಾಮಕ್ಕೆ ಪ್ರವೇಶ ನಿಷೇಧಿಸಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರವಾಸಿಗರು ಅಂತರಗಂಗೆಯತ್ತ ಮುಖ ಮಾಡಿದ್ದಾರೆ. ಒತ್ತಡದ ಕೆಲಸ, ಲಾಕ್ಡೌನ್ನಿಂದಾಗಿ ಮನೆಯಲ್ಲೇ ಇದ್ದ ಬೆಂಗಳೂರಿನ ಪ್ರವಾಸಿಗರಿಗಂತೂ ಒಂದು ದಿನದ ಪ್ರವಾಸ ಕೈಗೊಂಡು ಆಸ್ವಾದಿಸಲು ಅಂತರಗಂಗೆ ಜಲಪಾತ ಅತ್ಯುತ್ತಮ ಸ್ಥಳವಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಬಂಗಾರಪೇಟೆ ನಿವಾಸಿ ಧರಣಿಕಾಂತ್, ಲಾಕ್ಡೌನ್ನಿಂದ ಜನರು ಮನೆಯಲ್ಲೇ ಇದ್ದು ಬೇಸತ್ತಿದ್ದರೂ ಈಗ ಉತ್ತಮ ಮಳೆಯೂ ಆಗಿರುವುದರಿಂದ ಜಲಪಾತ ಸೃಷ್ಟಿಯಾಗಿದೆ. ಪ್ರಕೃತಿಯ ಸೊಬಗನ್ನು ಸವಿಯಲು ಎಲ್ಲೆಡೆಯಿಂದ ಜನರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ ಎಂದರು. ಎಲ್ಲ ಕಡೆಯಿಂದ ಬಂದು ಇಲ್ಲಿ ಬಹಳಷ್ಟು ಸಂತೋಷದಿಂದ ಬೆಳಗಿಂದ ಸಂಜೆವರೆಗೂ ನೀರಲ್ಲಿ ಆಟ ಆಡಿ ಎಲ್ಲರೂ ಒಂದು ಸಂತೋಷದ ದಿನವನ್ನು ಕಳೀತಾ ಇದ್ದೀವಿ.
ಅದೇ ರೀತಿಯಾಗಿ ಇದು ಪ್ರತಿ ವರ್ಷ ಇಲ್ಲಿ ಮಳೆ ಆಗಲ್ಲ ಅನ್ನೋದೊಂದು ಕೊರತೆ. ಆದರೆ ಮಳೆ ಆದಾಗ ಭಾಳಷ್ಟು ಪ್ರಕೃತಿಯಲ್ಲಿ ಭಾಳಷ್ಟು ಸೊಬಗು ಕೂಡಿರುತ್ತೆ. ಆ ಅನುಭವವನ್ನು ನಾವೆಲ್ಲರೂ ಸೇರಿ ಇಲ್ಲಿ ಅನುಭವಿಸ್ತಾ ಇದ್ದೀವಿ. ಬೆಂಗಳೂರಿನ ಪ್ರವಾಸಿಗರಾದ ಆಶಾ ಒಂದು ದಿನದ ಮಟ್ಟಿಗೆ ಅಂತರಗಂಗೆ ಪ್ರವಾಸ ಕೈಗೊಂಡು ಇಲ್ಲಿನ ಪ್ರಕೃತಿಯ ಸೊಬಗನ್ನು ಕಣ್ತುಂಬಿಕೊಳ್ಳಲು ಉತ್ತಮ ಸ್ಥಳ ಇದಾಗಿದೆ ಎಂದು ಹೇಳಿದರು. ಬ್ಯಾಂಗ್ಳೂರ್ ಪೀಪಲ್ಸ್ ಅಂತ ಇದಂತೂ ಮಸ್ತ್ ಪ್ಲೇಸ್, ಎಂಜಾಯ್ ಮಾಡಕ್ಕಂತೂ ಎಲ್ಲರೂ ಇಲ್ಲಿ ಬರಬೇಕು. ಮಸ್ತ್ ಇದೆ, ಕೇವ್ ಆಗಿರ್ಬೋದು, ಫಾಲ್ಸ್ ಆಗಿರ್ಬೋದು, ಮಧ್ಯೆ ಎಲ್ಲ ಫಾರೆಸ್ಟ್ ಇದೆ, ಎಲ್ಲ ಮಸ್ತ್ ಇದೆ. ಫ್ರೆಂಡ್ಸ್ ಟ್ರೆಕ್ಕಿಂಗ್ ಅಂತೂ ಇದು ಮಸ್ತ್ ಪ್ಲೇಸ್. ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಮತ್ತೋರ್ವ ಪ್ರವಾಸಿಗರಾದ ಉಷಾ ಸದಾ ಒತ್ತಡದಲ್ಲಿರುವವರು ಅಂತರಗಂಗೆ ಜಲಪಾತದಲ್ಲಿ ಮಿಂದೆದ್ದು ಸಂತೋಷ ಪಡಬಹುದು ಎಂದು ಅಭಿಪ್ರಾಯಪಟ್ಟರು. ಅದು ಫ್ರೆಂಡ್ಸ್ ಜೊತೆಗೆ ಬಂದ್ರಂತೂ ಇನ್ನೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಹೊರಗಡೆ ಹೋಗಿ ಹೋಟೆಲ್ ಮಾಲಲ್ಲಿ ಅವ್ರು ಕೊಡೋ ಫುಡ್ನ ತಿನ್ನೋದಕ್ಕಿಂತ ನಾವು ಮಾಡ್ಕೊಂಡು ಬಂದು ಇಲ್ಲಿ ತಿನ್ನೋದ್ರಲ್ಲಿ ಅದ್ರ ಮಜಾನೇ ಬೇರೆ. ಆ ಮಜಾನ ನಿಜ ವರ್ಣಿಸಕ್ಕೂ ಆಗ್ತಾ ಇಲ್ಲ ಅಂತ ಪ್ಲೇಸ್ ಇದು. ತುಂಬಾ ಚೆನ್ನಾಗಿ, ಫುಲ್ ನೇಚರ್ ಎಲ್ಲ ತುಂಬಾ ಚೆನ್ನಾಗಿದೆ, ಫುಲ್ ಗ್ರೀನರಿ. ಬೆಂಗಳೂರು ನಿವಾಸಿ ಸುನೀಲ್ ಜಲಪಾತದ ಜೊತೆಗೆ ದೇಗುಲವೂ ಇಲ್ಲಿದ್ದು ಅತ್ಯುತ್ತಮ ಪ್ರವಾಸಿ ತಾಣವಾಗಿದೆ ಎಂದರು. ವೆದರ್ ತುಂಬಾನೇ ಚೆನ್ನಾಗಿದೆ, ಗ್ರೀನರೀಸ್ ಮೇನ್ ಪ್ಲೇಸ್. ಮಕ್ಕಳಿಗೆ ಮಂಕೀಸ್ ಎಲ್ಲ ನೋಡ್ಲಿಕ್ಕೆ ಸಿಗುತ್ತೆ, ಟೈಮ್ ಪಾಸ್ ಆಗುತ್ತೆ. ಮತ್ತು ಮೇಲೆ ಟೆಂಪಲ್ ಇದೆ, ರಿಲಿಜಿಯಸ್ ಪ್ಲೇಸ್ ಕೂಡ. ನೀವು ಜಾಸ್ತಿ ಕ್ರೌಡ್ ಆ ಥರ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ, ಕೂಲಾಗಿ ಕಾಮಾಗಿದೆ. ಈಗ ಮತ್ತೋರ್ವ ಬೆಂಗಳೂರು ನಿವಾಸಿ ಮಧುಸೂದನ್ ನಂದಿಗಿರಿ ಧಾಮಕ್ಕೆ ಪರ್ಯಾಯವಾಗಿ ಇದು ಉತ್ತಮ ಪ್ರೇಕ್ಷಣೀಯ ಸ್ಥಳವಾಗಿದೆ ಎಂದು ಸಂತಸದಿಂದ ಹೇಳಿದರು. ಸುಮಾರು ಜನ ನಂದಿ ಹಿಲ್ಸು ಮತ್ತು ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇರ್ತಾರೆ. ಸೊ ನಂದಿ ಹಿಲ್ಸ್ಗೆ ಹೋಲಿಸ್ಕೊಂಡು ಇಲ್ಲೂ ಒಂದ್ಸತಿ ಬಂದು ನೋಡುವಂಥ ಜಾಗನೇ ಇದು. ಬಂದು ಒಂದ್ಸತಿ ನೋಡಿ, ಇಲ್ಲಿ ಫಾಲ್ಸ್ ಥರ ಎಲ್ಲ ಇದೆ, ಮತ್ತು ಒಂದು ಬೆಟ್ಟ ಇದೆ, ಬೆಟ್ಟದ ಮೇಲೆ ಕಲ್ಯಾಣಿ ಎಲ್ಲ ಇದೆ, ಶಿವನ ದೇವಸ್ಥಾನ ಇದೆ, ಚೆನ್ನಾಗಿದೆ, ನೇಚರ್ ಎಲ್ಲ ಚೆನ್ನಾಗಿದೆ. ನಂದಿ ಹಿಲ್ಸ್ ಕಂಪೇರ್ ಮಾಡಿದ್ರೆ ಸೊ ಇದು ಓಕೆ, ಒನ್ ಟೈಮ್ ನೋಡ್ಬೋದು. ಬಟ್ ನಂದಿ ಹಿಲ್ಸೇ, ಬಟ್ ಅಲ್ಲಿ ಜನ ಜಾಸ್ತಿ ಇರ್ತಾರೆ. ನಮಗೆ ಜಾಸ್ತಿ ಅಲ್ಲಿ ಈ ಟೈಮಲ್ಲಿ, ಕೊರೋನಾ ಟೈಮಲ್ಲಿ ಹೋದರೆ ಸ್ವಲ್ಪ ಸೇಫ್ಟಿ ಇರಲ್ಲ, ತುಂಬ ಜನ ಇರ್ತಾರೆ. ಸೊ ಕೊರೋನಾಯಿಂದ ಪೋಲೆಂಡ್ನ ರೋಕ್ಲಾದಲ್ಲಿ ನಡೆದ ವಿಶ್ವ ಯುವ ಆರ್ಚರಿ ಚಾಂಪಿಯನ್ಶಿಪ್ನಲ್ಲಿ ಉತ್ತಮ ಸಾಧನೆ ತೋರಿ ತವರಿಗೆ ಹಿಂತಿರುಗಿದ ಭಾರತ ತಂಡದ ಆಟಗಾರರನ್ನು ನಿನ್ನೆ ದೆಹಲಿಯಲ್ಲಿ ಕೇಂದ್ರ ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದರು. ವಿಶ್ವ ಯುವ ಆರ್ಚರಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಸ್ಪರ್ಧಿಗಳು 8 ಚಿನ್ನ, 2 ಬೆಳ್ಳಿ ಮತ್ತು 5 ಕಂಚು ಸೇರಿದಂತೆ ಒಟ್ಟು 15 ಪದಕಗಳನ್ನು ಗೆದ್ದು ಉತ್ತಮ ಸಾಧನೆ ತೋರಿದರು. ಈ ಸಂದರ್ಭದಲ್ಲಿ ಅನುರಾಗ್ ಸಿಂಗ್ ಠಾಕೂರ್ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕ್ರೀಡೆಗೆ ಹೆಚ್ಚು ಉತ್ತೇಜನ ನೀಡಲಾಗಿದೆ, ತಳಹಂತದಿಂದಲೇ ಸೂಕ್ತ ಪ್ರತಿಭೆಗಳನ್ನು ಗುರುತಿಸುವ ಖೇಲೋ ಇಂಡಿಯಾದಂತಹ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗಿದೆ. ಇಂದು ಪ್ರತಿಯೊಂದು ಕ್ರೀಡೆಗಳಲ್ಲೂ ಉದಯೋನ್ಮುಖ ಕ್ರೀಡಾಪಟುಗಳು ಹೊರಹೊಮ್ಮುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಹೇಳಿದರು. ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ತೆರವು ಕಾರ್ಯ ಯಶಸ್ವಿ, ಆಫ್ಘನ್ನಿಂದ ಭಾರತಕ್ಕೆ ಬಂದಿಳಿದ 150 ಮಂದಿ, ಉಳಿದವರ ಕರೆಸಲು ಸಿದ್ಧತೆ. ಗ್ರಾಮೀಣ ವಸತಿ ಯೋಜನೆಯಡಿ 4 ಲಕ್ಷ ಮನೆ, 1.7 ಲಕ್ಷ ಮನೆಗೆ ಜಿಪಿಎಸ್ ಅಪ್ಲೋಡ್, ಆಧಾರ್ ಸಂಯೋಜನೆ ಬಾಕಿ, 15 ದಿನದಲ್ಲಿ ಕೆಲಸ ಮುಗಿಸಿ, ಸಿಎಂ ಬೊಮ್ಮಾಯಿ ಸೂಚನೆ. ಕೊರೋನಾ 3ನೇ ಅಲೆ ಭೀತಿ, ರಾತ್ರಿ 9ರಿಂದ ಬೆಳಗ್ಗೆ 5ರವರೆಗೆ ಜಾರಿ, 30ರವರೆಗೆ ನೈಟ್ ಕರ್ಫ್ಯೂ ವಿಸ್ತರಣೆ. ಪಾಲಿಕೆ ವೈದ್ಯರು ನಿಮ್ಮ ಮನೆ ಬಾಗಿಲಿಗೆ ಶುರು, ಕಾವೇರಿಪುರ ವಾರ್ಡ್ನಲ್ಲಿ ಅಭಿಯಾನಕ್ಕೆ ಚಾಲನೆ ನೀಡಿದ ವಸತಿ ಸಚಿವ ಸೋಮಣ್ಣ. ಯುಎಇಯಲ್ಲಿ 2020 ವಿಶ್ವಕಪ್ ಟೂರ್ನಿ, ನವೆಂಬರ್ 14ರಂದು ಫೈನಲ್, ಅಕ್ಟೋಬರ್ 24ರಂದು ಭಾರತ ಪಾಕ್ ಮುಖಾಮುಖಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸಚಿವ ಸಂಪುಟ ಸಮಿತಿ ಸಭೆ, ಅಫ್ಘಾನಿಸ್ತಾನ ಬೆಳವಣಿಗೆ ಕುರಿತು ಚರ್ಚೆ, ರಾಜತಾಂತ್ರಿಕ ಮೂಲಕ ಪರಿಸ್ಥಿತಿ ಎದುರಿಸಲು ನಿರ್ಧಾರ. ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳ ಸಾಂಸ್ಕೃತಿಕ ಪರಂಪರೆ ಮೇಲಿನ ದಾಳಿಗೆ ಭಾರತ ಖಂಡನೆ, ಭದ್ರತೆ ಸುರಕ್ಷತೆ ಖಾತ್ರಿಪಡಿಸಲು ಆಗ್ರಹ. ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ 50% ಹುದ್ದೆಗಳ ಭರ್ತಿಗೆ ಕ್ರಮ, ಸಚಿವ ಬಿಸಿ ಪಾಟೀಲ್. ಪ್ರತಿ ಜಿಲ್ಲೆಯ ರೈತರ ಸಮಸ್ಯೆ ಆಲಿಸಿ ಸೂಕ್ತ ಪರಿಹಾರ, ಅನ್ನದಾತನ ಅಭ್ಯುದಯಕ್ಕೆ ಕೇಂದ್ರದಿಂದ 1,31,000 ಕೋಟಿ ರೂಪಾಯಿ ಮೀಸಲು, ಸಚಿವೆ ಶೋಭಾ ಕರಂದ್ಲಾಜೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ.
ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ. ನಮಸ್ಕಾರ.